ಅಜ್ಜಿ ಅಮ್ಮ ಬಂದಿದ್ ಕಣಜ್ಜಿ ಆಸ್ಪತ್ರೆಯಿಂದ ಮನೆಗೆ. ಕಣಪ್ಪ ಯಾವಾಗಲೂ ಬಂದಿದ್ ನಿಮ್ಮ ಅಮ್ಮಯ್ಯ. ಅದ್ಯಾತ ಅದೈತೆ ಯಾತ ಗಾಳಿ ಬಂಡಿ ಅಂತದು ಯಾತದು? ಯಾಕಪ್ಪ ಅದು ಅಮ್ಮ ಕುಕ್ಕಮ್ಮಕ್ಕೇನ ಕೊಟ್ಟಿರ್ಬೇಕು. ಅಮ್ಮ 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 ಯಾವಾಗ ಬಂದನಮ್ಮ? ಏನಾಗೈತಮ್ಮ? ಸೂರ್ಯ ಎಲ್ಲಿಗೆ ಹೋಗಿದ್ದೆ ಎಷ್ಟೊತ್ತನು? ಅಮ್ಮ ನಾನು ಅಜ್ಜಿನು ಅಲ್ಲಿ ಗುಡಿ ತಕ್ಕ ಹೋಗಿದ್ವಿ. ಇವತ್ತು ಪೂಜೆ ಮಾಡಿ ಪ್ರಸಾದ ಕಟ್ರು ತಿಂದು ಬಂದೆ. ಯಮ್ಮ ನಿನ್ ಕಾಲಿಗೆ ಏನಾಗೈತಮ್ಮ? ಇವಾಗ ನಡೀತೀಯಮ್ಮ? ಏನೂ ಇಲ್ಲ ಕಣಪ್ಪ, ನಡಿಯಕ್ಕಾಗಲ್ಲ ಕಣ. ಊಟ ಮಾಡಿದ್ಯಾ? ಅಲ್ಲೇನೆ ಬಾಳೆಹಣ್ಣು ಆಮೇಲೆ ಇದು ಅವಲಕ್ಕಿ ಎಲ್ಲ ಕಟ್ಟಿದ್ರು. ಯಮ್ಮ ಹೊಟ್ಟೆ ತುಂಬೈತೆ, ನಾನೇನು ಉಂಬಲ್ಲ. ಹೌದಾ, ಸರಿ ಆಯ್ತು, ಹೋಗು ಮನಿಕ ಹೋಗು ಒಂದ್ ಸ್ವಲ್ಪ ಹೊತ್ತು. ಏನಿರತ್ಮಕ್ಕ ವಾಸಿನ ಕಾಲು ಎಷ್ಟೊತ್ತದ್ ಮನಿಗ್ ಬಂದು ಎಲ್ಗೋದ ಸೀನಪ್ಪ? ಇವಾಗ 1 ಗಂಟೆ ಆತೋತೆ. ಪರವಾಗಿಲ್ಲ, ವಾಸಿ ಅವರು ಹೊಲ್ತಕ್ಕೆ ಹೋಗ್ತೀನಿ ಅಂತ ಹೋದ್ರು. ಅಲ್ಲಿ ನೀರು ಪರ ಎಲ್ಲಿ ಯಾಕಡೆಗೆ ಹೋಗ್ಯಾವ ಏನೋ ನೋಡಿಲ್ಲ. ಒಂದು 5-6 ದಿವಸ ಆಯ್ತು, ಅದಕ್ಕೆ ಹೋಗಿ ನೋಡ್ಕೊಬತ್ತೀನಿ ಅಂತ ಹೇಳಿ ಅವಾಗಲೇ ಹೋತಯ್ಯಪ್ಪ. ಗೌರಿ ಇದ್ದಾಳೆ ಒಳಗೆ, ಏನೋ ಮಾಡ್ತಾ ಇದ್ದಾಳೆ, ನೋಡಕತ್ತೆ. ಗೌರಿ ಅಮ್ಮ ನಾನು ಆಟ ಆಡಕ್ಕೆ ಹೋಗ್ತೀನಿ. ಇವಾಗ ಮನೆ ಕೆಮ್ಮಲ್ಲ, ನಿದ್ದೆ ಬರಲ್ಲ ಯಮ್ಮ, ಆಮೇಲೆ ಮನೆ ಕಂತೀನಿ. ಸರಿ ಆಯ್ತು, ಹೋಗಪ್ಪ ಹೋಗು. ಎಲ್ಲ ದೂರ ಹೋಗ್ಬೇಡ, ಇಲ್ಲೇ ಗುಡಿ ತಗೋ, ಅಲ್ಲೆಲ್ಲಾದ್ರೂ ಆಡ್ಕೊಂಡು ಬಾ. ಬಿಸ್ಲಾಗ ಆಡಕ್ ಹೋಗ್ಬೇಡ, ನೆಳ್ಳಗಾಡ್ರಿ ಹಂಗ. ಸರಿ ಆಯ್ತು. ಏನಮ್ಮ ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತಿನ ತಕನ? ಹೋಗು, ಅಲ್ಲಿ ಒಲೆ ಮೇಲೆ ಬೆಳಕಳಕ್ಕಿದ್ದೀನಿ, ಅವು ಸ್ವಲ್ಪ ನೋಡಿ ಸಾರು ಮಾಡಕ್ ಹೋಗಿ. ಅಯ್ಯೋ ಗೌರಿ, ಈಗಿನ ನಾನು ಆ ದೇವಸ್ಥಾನಕ್ಕೆ ಹೋಗಿ ನಡ್ಕೊಂಬಂದೆ, ಸುಸ್ತಾಗ್ತೈತೆ ಕಣೆ. ನನಗೆ ಒಲೆ ಮುಂದೆ ಕುತ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ, ಸೆಕೆ ಬೇರೆ. ಯಾಕೆ ಮಂಡಿ ಎಲ್ಲ ಇಟ್ಕೊಂಡಂಗಾಗುತ್ತೆ. ಹೋಗಿ ನೀನೆ ಒಂಚೂರು ಮಾಡು. ಇಲ್ಲ ಕಣಮ್ಮ, ನನ್ನ ಕೈಲಾಗಲ್ಲ, ಹೋಗು ನೀನೇನೆ. ಹೋಗು, ನಾನು ಇಟ್ಟತ್ತನು ಎಲ್ಲ ಒರ್ಸ್ಕೊಂಬಂದಿನಿ, ಎಲ್ಲನ ಬಟ್ಟೆ ಎಲ್ಲ ಒಗ್ದಾಕಿ ಆಸ್ಪತ್ರೆಯಿಂದ ತಂದಿರವಲ್ಲ, ನನಗೂ ಸುಸ್ತಾಗುತ್ತೆ. ನೀನೊಬ್ಳು ಹೋಗು ಸುಮ್ಮನೆ. ಆಯ್ತು ಬಿಡೆ ತಾಯಿ, ಹೋಗ್ತೀನಿ, ನೀನ್ ಯಾಕೆ ಹಂಗಾಡ್ತೀಯ? ಗೌರಿ, ಯಾಕೆ ಹಂಗಾಡ್ತೀಯ? ಅಯ್ಯ, ಏನ್ ಒಂದಿಟ್ಟು ಅಡುಗೆ ಮಾಡಕ್ ಹಂಗೆ ನೀನ್ ಹಂಗೆ ರೇಗ್ ಬೀಳ್ತೀಯಮ್ಮ. ನನ್ನ ಕಾಲು ಸರಿ ಇದ್ರೆ ನಾನು ನಿನ್ನೇನ್ ಮಾಡು ಅಂತ ಅಂತಿರ್ಲಿಲ್ಲಮ್ಮ. ನೀರ್ ಚೆನ್ನಾಗ್ ಆಗೋವರೆಗೂ ಹಂಗ್ ಮಾಡು, ಆಮೇಲೆ ನಾನೇ ಮಾಡಿಕ್ತೀನಿ. ಉಂಡು ಕುಕ್ಕಮೆಂತೆ. ಯಾಕೆ ಹಂಗಾಡ್ತೀಯ? ನಾನೇನು ಇಲ್ಲಿ ಉಂಡು ಕುಕ್ಕ ಮಟ್ ಬಂದಿದ್ದೀನಿ ಅಮ್ಮ, ಮಾತಾಡ್ತಿದ್ದೀರಲ್ಲ ಅತ್ತಿಗೆ. ಏನೋ ನನ್ನ ಗಂಡಗೆ ಬುದ್ಧಿ ಕಲಸೋಣ ಅಂತ ಒಂದು ಸ್ವಲ್ಪ ದಿನ ಇದ್ದೋಗೋಣ ಅಂತ ಬಂದ್ರೆ ಇಲ್ಲಿ ಎಲ್ಲ ಕೆಲಸನೂ ನನ್ನ ಮೇಲೆ ಬಿತ್ತು. ಅಯ್ಯೋ ಹೋಗ್ಲಿ ಬಿಡು, ಯಾಕೆ ಹಂಗಾಡ್ತೀಯ? ಅಯ್ಯೋ ಲಕ್ಷ್ಮಕ್ಕ, ಬಂದೇನಿ ಅಂತೂ ಇಂತೂ ಆಸ್ಪತ್ರೆಯಿಂದ ಬಂದಿಯಲ್ಲ ಸದ್ಯ. ಚೆನ್ನಾಗಿದೀಯಾ? ಸಾಕಮ್ಮ, ಚೆನ್ನಾಗಿದ್ದೀನಿ ಕಣೆ, ಬಾ ಕುಕ್ಕ ಬಾ. ಅಯ್ಯೋ ಪರವಾಗಿಲ್ಲ ಬಿಡಿ ಲಕ್ಷ್ಮಕ್ಕ, ನಿಂತ್ಕೊಂಡಿರ್ತೀನಿ. ನೀನ್ ಪಾಪ ಕುಂಟಿ ಆಗಿದ್ಯಾ, ನೀನೇ ಕುಕ್ಕ ಮಂಚದ ಮೇಲೆ, ನಾನು ನಿಂತ್ಕೊಂಡಿರ್ತೀನಿ. ನಮ್ಮ ಕಾಲು ಚೆನ್ನಾಗಿದ್ದಾವಲ್ಲ, ನಮ್ಗೇನೇನು ನಿನ್ನಂಗೆ ಕುಕ್ಕಂಬ್ಲೇ ಬೇಕು ಅಮ್ಮಂಗಿಲ್ಲ. ಹೋಗ್ಲಿ ಬಿಡು, ಕುಕ್ಕಂದಿದ್ದೆ ಅಷ್ಟೇ ಹೊತ್ತು. ಏನ್ ಸಮಾಚಾರ, ಏನ್ ಬಂದಿದ್ದು? ಏನು ಇಲ್ಲ, ಅದೇ ನೀನು ಆಸ್ಪತ್ರೆಯಿಂದ ಬಂದಿದ್ಯಾ ಅಂತನ ಯಾರ ಹೇಳಿರು. ನಿನ್ ಮಗ ಅತ್ಲಾಗ ಹೋಗ್ತಿದ್ದ, ನಿಮ್ಮ ಅಮ್ಮ ಬಂದ್ಲೇನಪ್ಪ ಆಸ್ಪತ್ರೆಯಿಂದನ ಅಂತಂದೆ. ಇವಾಗಿನ ಬಂದೈತೆ, ಮನೆ ಕಂಡಿತ್ತು ನಮ್ಮಮ್ಮಯ್ಯ ಅಂತ ಹೇಳ್ದ, ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ, ನಿನಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಕಣೆ ಲಕ್ಷ್ಮಕ್ಕ, ನನಗಂತೂ ಬೇಜಾರಾಗ್ತಿದೆ. ಪಾಪ, ಅಯ್ಯೋ ನಿನ್ನಂತೊಳಗೆ ಹಿಂಗಾಗ್ಬಿಡ್ತಲ್ಲ. ಲಕ್ಷ್ಮಕ್ಕ, ಚೆನ್ನಾಗಿದ್ದೀಯೇನೆ? ಯಾವಾಗ ಬಂದೆ? ಈಗ 1 ಗಂಟೆ ಆಯ್ತು ಕಣೆ ಭಾಗ್ಯಮ್ಮ, ಚೆನ್ನಾಗಿದ್ದೀನಿ. ಬಾಯ್ತ್ಲೆ. ಅಯ್ಯೋ, ನಮ್ಮೂರಾಗಂತೂ ಲಕ್ಷ್ಮಕ್ಕೂ ಕಾಲು ಮುರಿದೈತಂತೆ. ಎಲ್ಲೋದ್ರು ನಿಂದೇ ಸುದ್ದಿ ಪಾಪ. ಕಾಳಮ್ಮರನು ನಿನಗೆ ಹಿಂಗಾಗಿರೋದಕ್ಕೆ. ಅಯ್ಯೋ, ನಮ್ಮೂರಿನ ಎಲೆಕ್ಷನ್ ಗೆದ್ದು ಮೆಂಬರ್ ಆಗಿ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ಲು ಲಕ್ಷ್ಮಕ್ಕ, ಅಂಥವ್ಳಿಗೆ ಹಿಂಗಾಯ್ತಾ? ಹಿಂಗಾಗಬಾರ್ದಾಗಿತ್ತು ಅಂತ ಪಾಪ ಅವರು ಬೇಜಾರು ಮಾಡ್ಕೊಂಡ್ರು. ನನಗೂ ತುಂಬ ಬೇಜಾರಾಯ್ತು ಕಣೆ ಲಕ್ಷ್ಮಕ್ಕ. ಹಂಗೂ ಅಮ್ಮವರು ನೋಡ್ಕೊಂಡಾನ ಬರಬೇಕಾಗಿತ್ತು ಅಂತ ಅನ್ಕೊಂಡ್ರು. ಅವ್ರು ಬಂದೆ ನೀನು ಎಲ್ಲಿ ಸಿಟ್ಟು ಮಾಡ್ಕೊತೀಯ ಅಂತ ಬರಲಿಲ್ಲ. ನಾನೇ ಹೋಗಿ ನೋಡ್ಕೊಬತ್ತೀನಿ ಬಿಡಿ ಅಮ್ಮೋರೆ, ನೋಡ್ಕೊಂಬಂದು ಹೇಳ್ತೀನಿ ಅಂದೆ. ಅದಕ್ಕೆ ಸುಮ್ಮನಾದ್ರು. ಇಲ್ದಿದ್ರೆ ಅವರು ಬತ್ತಿದ್ರು ಕಣೆ ಲಕ್ಷ್ಮಕ್ಕ ನಿನ್ನ ನೋಡ್ಕೊಂಡು ಹೋಗಕ್ಕೆ. ಯಾಕೆ ನೋಡ್ಕೊಂಡು ಹೋಗ್ತಾರಂತ ಅಮ್ಮ? ಯಾಕೆ ಅಂದರೆ ಎಲ್ಲರಿಗೂ ಕಾಟ ಕೊಡ್ತಿದ್ಲಲ್ಲ ಈ ಲಕ್ಷ್ಮಕ್ಕ ಇಷ್ಟು ದಿನ, ಸಾವುಕಾರರಿಗೂ, ಕಾಳಮ್ಮವ್ರಿಗೂ, ನನಗೂ, ಆಮೇಲೆ ನೇತ್ರಂಗೂ ಎಲ್ಲರಿಗೂ ಕಾಟ ಕೊಡ್ತಿದ್ಲಲ್ಲ. ಅಂತ ಕಾಟ ಕೊಡುವಂತ ಲಕ್ಷ್ಮಕ್ಕ ಇವತ್ತು ಯಾವ ಪರಿಸ್ಥಿತಿಲಿ ಇದ್ದಾಳೆ ಅಂತ ನೋಡ್ಕೊಂಡು ಹೋಗಕ್ಕೆ. ಅಷ್ಟೇನೆ, ಇನ್ನೇನು ಇಲ್ಲ. ಯಾಕೆ ಸಾಕಿ ತಿಂದು ಹೆಚ್ಚಾಗೈತಾ? ಮುಚ್ಕೊಂಡು ಹೋಗು ನೀನು. ನೀನಿಲ್ಲಿ ಸಮಾಧಾನ ಮಾಡಕ್ ಬಂದಿಲ್ಲ, ನೋಡ್ಕೊಂಡು ಹೋಗಕ್ ಬಂದಿಲ್ಲ, ಅಂಗ್ಸಕ್ ಬಂದಿದ್ಯಾ ಅಂತ ಅನ್ಸುತ್ತೆ ನಿನ್ನ ಮಾತು ಕೇಳ್ತಾ ಇದ್ರೆ. ಏನಿಲ್ಲಿ ಲಕ್ಷ್ಮಕ್ಕನ್ ಕಾಲ್ ಕುಂಟಾಗೈತೆ ಅಂತ ಹೇಳಿ ನೋಡ್ಕೊಂಡು ಅಲ್ಲಿ ಕಿಸ್ಯಕ್ ಬಂದಿದ್ಯೇನು?
ಹೋಗಿ ಮುಚ್ಕೊಂಡು. ಐ ನೀನ್ ಯಾಕೆ ಮಾತಾಡ್ತೀಯ ಭಾಗ್ಯಮ್ಮ? ನಾನೇನು ನಿಂತಾಗ ಮಾತಾಡ್ತಾ ಇಲ್ಲ, ಲಸ್ಮಕ್ಕನ್ ಮಾತಾಡ್ತಾ ಇದ್ದೀನಿ. ಹಾಲು ಕುಂಟಾಗಿರೋದಕ್ಕೆ ನಮಗೂ ಬೇಜಾರಾಗೈತೆ. ನಮ್ಮೂರು ಮೆಂಬರ್ ಅಲ್ವಾ, ನಾವೆಲ್ಲ ಓಟ್ ಹಾಕಿ ಗೆಲ್ಸಿರೋ ಅಂತ ಮೆಂಬರ್ಗೂ ಇಂಥ ಪರಿಸ್ಥಿತಿ ಬಂದ್ರೆ ನಮಗೆ ಬೇಜಾರಾಗಲ್ವಾ? ಹೇಳು. ಎಷ್ಟು ಹಂಗೇನೆ ಚಟಪಟ ಅಂತ ಓಡಾಡ್ಕೊಂಡು ಮನೆಗೂ ಅಲ್ಲಿಗೂ ಇಲ್ಲಿಗೂ ಪಂಚಾಯತಿ ತಕ ಓಡಾಡ್ಕೊಂಡು ಯಾರನ್ನ ತಪ್ಪು ಮಾಡಿರಿ ಶಿಕ್ಷೆ ಕೊಡೋದೇನು? ಏನು ಊರಿಗೆ ರಸ್ತೆ ಮಾಡ್ಸೋದೇನು, ಊರು ಅಚ್ಚಕಟ್ಟು ಮಾಡ್ಸೋದೇನು, ಎಂತೆಂಥ ಕೆಲಸ ಮಾಡಿಸ್ತಿದ್ಲು ಲಸ್ಮಕ್ಕ. ಆದರೆ ಅವಳಿಗೆ ಇಂಥ ಪರಿಸ್ಥಿತಿ ಬಂದೈತೆ ಅಂದರೆ ನಮಗೆ ಬೇಜಾರಾಗ್ದಂಗೆ ಇರ್ತೇನೆ ಭಾಗ್ಯಮ್ಮ. ಸುಮ್ಮನೆ ನಿಂತ್ಕ. ಏನು ನಾನೇನು ನಿಮ್ಮ ಮನೆಗೆ ಬಂದಿಲ್ಲ. ಅಲ್ಲ ಮೆಂಬರು ನಮ್ಮ ಲಸ್ಮಕ್ಕ, ಇವಳಿಗೆ ಯಾವನ್ ಗುದ್ಕೊಂಡು ಹೋದ? ಅವನಿಗೇನು ನಿಟ್ಟೈತೋ ಇಲ್ವಪ್ಪ? ನನ್ನ ಕೈಗೆ ಸಿಕ್ಕಿದ್ರೆ ಏನು ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ. ಸಾಕಮ್ಮ ಸಾಕು, ನಿನ್ನ ಮಾತಿನ ಒಳ ಅರ್ಥ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಎಲೆಕ್ಷನ್ ಗೆದ್ದು ಮೆಂಬರ್ ಆಗಿದ್ರೆ ಅವ್ರಿಗೆ ಏನು ಆಗ್ಬಾರ್ದು, ಅವ್ರಿಗೆ ಆಕ್ಸಿಡೆಂಟ್ ಆಗ್ಬಾರ್ದು ಅಂತ ಏನಾದ್ರೂ ಕಾನೂನು ಐತಾ? ಅಥವಾ ಗಾಡಿಗೆ ಗುದ್ಕೊಳ್ಳೋದನ್ಗೆ ಏನಾದ್ರು ನಾನು ಮೆಂಬರ್ ಆಗಿದ್ದೀನಿ ಅಂತ ಏನಾದ್ರು ಗೊತ್ತಿತ್ತಾ? ಸುಮ್ಮನೆ ನೀನು ಇಲ್ಲಿ ಅನ್ಸಕ್ ಬರಬೇಡ. ಚೆನ್ನಾಗಿದ್ದೀನಿ ನಾನು, ಮತ್ತೆ ನಾನು ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ. ಸುಮ್ಮನೆ ಹೋಗತ್ ಕಲ್ತ್ಕ. ಅಯ್ಯೋ ಅತ್ಗೆ, ಮಾಲ ಮನೆಗೆ ಬಂದು ಚೆನ್ನಾಗಿದ್ಯಾ ಇಲ್ವಾ ಅಂತ ಕೇಳಿದ್ದೆ ಅಂತ ತಪ್ಪೇನತ್ಗೆ? ನೀವ್ಯಾಕೆ ಈ ಥರ ಹೋಗು ಅಂತ ಹೇಳ್ತಾ ಇದ್ದೀರಾ? ಹಿಂಗೆಲ್ಲ ಮಾತಾಡಬಾರ್ದು ಅದಕ್ಕೆ. ನಮ್ಗೆ ಒಳ್ಳೇದು ಬಯಸೋರ್ಗೆ ನಾವು ಒಳ್ಳೇದು ಮಾತಾಡಬೇಕು, ಹಿಂಗೆಲ್ಲ ಹೋಗು ಅಂತ ಹೇಳ್ಬಾರ್ದು. ಸುಮ್ಮನೆ ಇರಿ. ಕುತ್ಕೊಳ್ಸಾಕಮ್ಮ, ಟೀ ಮಾಡ್ತೀನಿ, ಕುಡ್ದು ಹೋಗುವಂತೆ. ಬೇಡ ಕಣೆ ಗೌರಿ, ಸಾಕು. ನಿಮ್ಮ ಅತ್ತಿಗೆನ ನೋಡಿದ್ನಲ್ಲ, ತುಂಬ ಸಂತೋಷ ಆಯಿತು. ಹೋಗ್ತೀನಿ. ಯಾಕೆ ಲಸ್ಮಕ್ಕನ್ ಕಾಲ್ ಮುರ್ದೈತಿ ಅಂತ ತುಂಬಾ ಸಂತೋಷ ಅಥವಾ ಲಸ್ಮಕ್ಕ ಆಸ್ಪತ್ರೆಯಿಂದ ಮನೆಗೆ ಬಂದಲ್ಲ ಹುಷಾರಾಗಿ ಅಂತನ? ಯಾವ್ದಕ್ ಸಂತೋಷ ಆಗಿದ್ದು? ಅಯ್ಯೋ ಇದೇನೆ ಭಾಗ್ಯಮ್ಮ ಹಿಂಗೆ ಹೇಳ್ತೀಯ? ಅಲ್ಲ ಅವ್ರ ಆಸ್ಪತ್ರೆಯಿಂದ ಲಸ್ಮಕ್ಕ ಎಷ್ಟೊತ್ತಿಗೆ ಬರ್ತಾಳೋ, ಎಷ್ಟೊತ್ತಿಗೆ ಲಸ್ಮಕ್ಕನ್ ನೋಡ್ತೀವೋ ಅಂತ ನಾವು ಕಾಯ್ತಾ ಇದ್ದೀವಿ. ಅಂತದ್ರಾಗೆ ಮನೆಗೆ ಬಂದಿರೋದಕ್ಕೆ ನಮ್ಗೆ ಸಂತೋಷ ಆಗಲ್ವಾ? ಅದೇನೇ ಹೇಳಿದ್ದು. ನೀನು ಏನೇನೋ ಅರ್ಥ ಮಾಡ್ಕೋಬೇಡ, ಸುಮ್ಮನಿರು. ನಮ್ಮತ್ತಿಗೆಗೆ ಉರ್ಸಕ್ಕೆ ಈ ಸಾಕಮ್ಮನೆ ಸರಿ. ನಾವೇನಾದ್ರೂ ಮಾತಾಡಿದ್ರೆ ನಮ್ಮನೆ ಬೈದು ಬಾಯಿ ಮುಚ್ಚಿಸ್ಬಿಡ್ತಾರೆ. ಈ ಸಾಕಮ್ಮನ ಬಾಯಿ ಮುಚ್ಚಿಸ್ಲಿ ನೋಡೋಣ. ಏ ಸಾಕಿ, ಈಗ ಮುಚ್ಕೊಂಡು ಹೋಗು. ಅದೇನೋ ಹೇಳ್ತಾರಲ್ಲ, ಉರಿಯೋ ಮನೆ ಬೆಂಕಿ ಹತ್ಕೊಂಡು ಉರಿದ್ರೆ ಇರ್ದಿದ್ದೆ ನಂದು ಅಂತಾರಲ್ಲ, ಹಂಗಾಯ್ತು ನಿನ್ ಪರಿಸ್ಥಿತಿ. ಈ ಲಸ್ಮಕ್ಕ ಈಗ ಆಕ್ಸಿಡೆಂಟ್ ಮಾಡ್ಕೊಂಡು ಕಾಲು ಮುರ್ಕೊಂಡಿರೋದಕ್ಕೆ ನೋಡಿ ಹೊಟ್ಟೆ ತುಂಬವಷ್ಟು ಹಾಲು ಕುಡ್ದಷ್ಟು ಸಂತೋಷ ಆತೇನೋ ಅಲ್ವೇ ನಿನಗೆ? ಅದಕ್ಕೆ ನೋಡ್ಕೊಂಡು ಹೋಗಕ್ ಬಂದಿದ್ದ? ಆ ಕಾಳಮ್ಮನ ಜೊತೆ ಸೇರ್ಕೊಂಡು ನೀನು ಕೆಟ್ಟು ಮೆಟ್ಟಿಡ್ದಿದ್ಯಾ? ಹೋಗು ಸುಮ್ಮನೆ. ನಿನಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಒಂದೀಟು ಬುದ್ಧಿನೇ ಬರಲ್ಲ. ಆಯ್ತು ಬಿಡಿ, ಹೋಗ್ತೀನಿ. ನೀನ್ ಯಾಕೆ ಹಂಗಾಡ್ತಿ ಭಾಗ್ಯಮ್ಮ? ಏನ್ ಲಸ್ಮಕ್ಕ ಏನ್ ಸಾಮಾನ್ಯ ಇದ್ದಾಳ ಇವಾಗ? ನಮ್ಮ ಊರಿಗೆ ಅವಳು ಮೆಂಬರು, ಮುಂದೆ ಗೆದ್ದು ಚೇರ್ಮನ್ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಅಂತವಳನ್ನ ನೋಡ್ಕೊಂಡು ಹೋಗೋದೇನು ತಪ್ಪ? ಸುಮ್ಮನಿರು, ನೀನ್ ಏನೇನೋ ಮಾತಾಡ್ಬೇಡ. ಅಮ್ಮೋರು ಕೇಳ್ತಾ ಇದ್ರು ಕಣೆ ಲಸ್ಮಕ್ಕ, ಯಾವಾಗ ಬರ್ತಾಳೋ ಲಸ್ಮಕ್ಕ, ಸೆನಕ ಇದ್ದಾಳೋ ಇಲ್ವೋ ಅಂತನ. ನಾವು ಆಸ್ಪತ್ರೆಗೆ ಬಂದು ನೋಡೋಣ ಅಂದ್ಕೊಂಡ್ವಿ. ಆದ್ರೆ ಆಸ್ಪತ್ರೆಗೆ ಶಾನೆ ಜನ ಹೋಗಿ ಮಾತಾಡಿದ್ರೆ ಒಟ್ಟು ಡಾಕ್ಟರ್ ಬೈತಾರೆ ಅಂತ ಬರ್ಲಿಲ್ಲ. ನಾವು ಬರ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡೇನಮ್ಮ ಅಲ್ವೇ? ನೀನ್ ಬರ್ದೇ ಇದ್ದಿದ್ದು ಒಳ್ಳೇದೇ ಆಯ್ತು ಬಿಡು. ಹೌದಾ? ಯಾಕೆ? ಯಾಕೆಂದ್ರೆ ಯಾವನ ಉತ್ನಾಯಿಗಳು ಆಸ್ಪತ್ರೆಗೆ ಬಂದ್ರೆ ದೊಣ್ಣೆ ತಗೊಂಡು ಏರಿಕ್ತಾರೆ, ಏರಿಕಿ ಓಡಿಸ್ತಿದ್ರು. ಅದಕ್ಕೇನೆ ನೀನ್ ಬರ್ದೇ ಇದ್ದಿದ್ದು ಒಳ್ಳೇದೇ ಆಯ್ತು ಬಿಡು. ಯಾಕೆ ಬಾಗಿ, ಹೆಂಗೈತ್ ಮೈಗೆ? ನನ್ನೇ ಉಚ್ಚನಾಯಿ ಅಂತೀಯ? ಅಯ್ಯೋ ನಿನ್ನಲ್ಲ ಕಣೆ, ಉಚ್ಚನಾಯಿ ಬಂದ್ರೆ ಓಡಿಸ್ತಾರೆ ಅಂತ ಹೇಳಿದ್ದು. ನಿನಗಲ್ಲ. ನನಗೂನು ಅರ್ಥ ಆಗುತ್ತೆ ನಿನ್ನ ಮಾತಿನ ದಾಟಿ ಹೆಂಗಿದೆ ಅಂತಾನ. ಬರ್ತೀನಿ. ಬರಬೇಡ, ಹೋಗು. ಹುಷಾರಾಗಿ ಹೋಗು ಮನೆಗೆ ಹೋಗ್ಬೇಕಾದ್ರೆ. ಯಾಕೆ? ಯಾಕೆಂದ್ರೆ ಮೊದ್ಲೇ ಉಚ್ಚನಾಯಿ ಕಂಡ್ರೆ ನಮ್ಮೂರ್ ಬೀದಿ ನಾಯಿಗಳು ಸುಮ್ಮನಿರಲ್ಲ, ಕಚ್ಚಿ ಸಾಯಿಸ್ಬಿಡ್ತಾವೆ. ಅದಕ್ಕೇನೆ ನಾಯಿ ಪೈ ನೋಡ್ಕೊಂಡು ಹೋಗು ಅಂತ ಹೋಗ್ತೀಯ. ಆಮೇಲೆ ನಿನಗೆ ಏನಾನ ಹೆಚ್ಚು ಕಮ್ಮಿ ಆಗಿದಾತು, ಆಮೇಲೆ ಏನಾನ ಆಗಿ ಗೊಟ್ಟಕ್ಕಂದ್ರೆ ಯಾರ ಗತಿ? ಅಲ್ವೇ? ನಿಂದು ಜಾಸ್ತಿ ಆತ ಕಣೆ ಭಾಗ್ಯಮ್ಮ, ನೋಡ್ಕೊಂತೀನಿ ನಿಂದು ಒಂದ್ ಕೈನ. ಹೋಗು, ಒಂದ್ ಕೈ ಅಲ್ಲ ಎರಡು ಕೈನು ನೋಡ್ಕೊಂಬಂತೆ, ಹೋಗು ಮುಚ್ಕೊಂಡು. ಮನೆ ಹೇಳ್ಮುಂಡೆ ನನ್ನೇ ಉಚ್ಚನಾಯಿಗೆ ಹೋಲಿಸ್ತಾಳಲ್ಲ ಈ ಭಾಗ್ಯಮ್ಮ. ಮಾಡ್ತೀನಿ ಇರು ಇವಳಿಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.